ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರಾ. ಪ್ರೀವಿಯಸ್ 3 ಡೇಸ್ ಬ್ಯಾಕ್ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ಸಸ್ ಕೇಳಿ ಏನಾದರೂ ನಿಮಗೆ ನನ್ನ ಬಗ್ಗೆ ತಿಳ್ಕೊಳ್ಳೋದಿದ್ರೆ ಅಂತ ಸ್ಟೋರಿ ಹಾಕಿದ್ದೆ. ಆ್ಯಂಡ್ ನಿಮ್ಮ ಎಲ್ಲ ಕ್ವಶನ್ಸ್ಗೂ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆನ್ಸರ್ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಸೊ ಐ ಆಮ್ ಹ್ಯೂರ್ ಟು ಆನ್ಸರ್ ಆಲ್ ಯುವರ್ ಕ್ವಶನ್ಸ್. ಸೊ ನೋಡೋಣ, ವಿಡಿಯೋ ತುಂಬ ತಡ ಮಾಡೋದು ಬೇಡ. ಯಾರ್ಯಾರು ಏನೇನು ಕ್ವಶನ್ಸ್ ಕೇಳಿದ್ದೀರಾ ಅಂತ ಒಂದು ಫೋನ್ ಇರೋದ್ರಿಂದ ನಾನು ನಿಮ್ಮೆಲ್ಲ ಕ್ವಶನ್ಸ್ನ ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಫಸ್ಟ್ ಕ್ವಶನ್ ಕೇಳಿರೋದು ವಿಚ್ ಈಸ್ ಯುವರ್ ನೇಟಿವ್ ಪ್ಲೇಸ್ ಅಂತ ಕೇಳಿದ್ದೀರಾ. ಸೊ ನನ್ನ ನೇಟಿವ್ ಪ್ಲೇಸ್ ಬಂದು ಆನೇಕಲ್. ಎಲೆಕ್ಟ್ರಾನಿಕ್ ಸಿಟಿಯಿಂದ ಇನ್ನು ಮೇ ಬಿ ಒಂದು ಹಾಫ್ ಆನ್ ಅವರ್ ತೊಗೋಬೋದು. ಇನ್ನೂ ಒಬ್ಬರು ಏನು ಕೇಳಿದ್ದೀರಾ, ಏನು ಓದ್ತಾ ಇದ್ದೀರಾ, ಮತ್ತು ನೆಕ್ಸ್ಟ್ ಬಂದು ಏನು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ದೀರಾ. ಸೊ ಎರಡಕ್ಕೂ ಒಂದೇ ಆನ್ಸರ್ ನನ್ನ ಕಡೆ ಇರೋದ್ರಿಂದ ನಾನು ಓದ್ತಾ ಇರೋದು MSc ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಮಾಡ್ತಿದ್ದೀನಿ. ಸೊ ಏನು ಮಾಡ್ಕೊಂಡಿದ್ದೀರೋ ಆಲ್ಮೋಸ್ಟ್ ಆಬ್ವಿಯಸ್ಲಿ ಸ್ಟಡಿ ಮಾಡ್ತಿದ್ದೇನೆ ನಾನು. ಸೊ ಹಾಗಾಗಿ ಎರಡು ಕ್ವಶನ್ಗೂ ಒಂದೇ ಆನ್ಸರ್ಸ್ ಕೊಟ್ಟಿದ್ದೀನಿ. ಯಾವ ಹಾಸ್ಟೆಲಲ್ಲಿ ಅಕ್ಕ ನೀವಿರೋದು, ಹಾಸ್ಟೆಲ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದೀರಾ. ನಾನಿರೋದು BCM ಹಾಸ್ಟೆಲಲ್ಲಿ, ಜ್ಞಾನಭಾರತಿ ಕ್ಯಾಂಪಸಲ್ಲಿ ಇರೋದು. ಆ್ಯಂಡ್ ಹಾಸ್ಟೆಲ್ ಬಗ್ಗೆ ಡೀಟೇಲ್ಸು ನಾನು ನಿಮಗೆ ಕೊಡಬೇಕು ಅಂತ ಅಂದರೆ ನನಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಸೊ ನೋಡ್ತೀನಿ, ಒಂದ್ಸರಿ ವಾರ್ಡನ್ ಮ್ಯಾಮ್ನ ಕೇಳ್ತೀನಿ. ಇಫ್ ಪಾಸಿಬಲ್ ಅವ್ರು ಒಪ್ಕೊಂಡ್ರೆ ಅವ್ರ ಜೊತೆ ಹಾಸ್ಟೆಲ್ ಡೀಟೇಲ್ಸ್ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಇಲ್ಲ ಅಂತ ಅಂದರೆ ಡೀಟೇಲ್ಸ್ ನಾನು ಕಲೆಕ್ಟ್ ಮಾಡಿಕೊಂಡು ಖಂಡಿತ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಹಾಸ್ಟೆಲ್ ಬಗ್ಗೆ. ನೆಕ್ಸ್ಟ್ ಕ್ವಶನ್, ನೀವು ಮಾಡಿದ ಫ್ಯಾಮ್ಲಿ ವ್ಲಾಗ್ ಒಂದು ಚೆನ್ನಾಗಿದೆ, ಫ್ಯಾಮ್ಲಿ ಜೊತೆ ವಿಡಿಯೋ ಮಾಡಿ ಅಂತ ಕೇಳಿದ್ದೀರಾ. ನನ್ನ ಯೂಟ್ಯೂಬ್ ಚಾನಲ್ ಕಂಪೇರ್ ಮಾಡಿದ್ರೆ ಎಲ್ಲ ವೀಡಿಯೋಸ್ಗಿಂತ ನನ್ನ ಫ್ಯಾಮ್ಲಿ ವ್ಲಾಗ್ ಅದು ತುಂಬ ವ್ಯೂಸ್ ಬಂದಿದೆ. ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕು. ಸೊ ಹೋಗಿ ನೋಡಿ. ಆ್ಯಂಡ್ ಫ್ಯಾಮ್ಲಿ ಜೊತೆ ವಿಡಿಯೋ ಮಾಡಿ ಅಂತ ಹೇಳಿದ್ದೀರಾ. ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ಟ್ರೈ ಮಾಡ್ತೀನಿ, ಮನೆಗೆ ಹೋದಾಗ ಖಂಡಿತ ಫ್ಯಾಮ್ಲಿ ಜೊತೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಏಜ್ ಎಷ್ಟು ಅಕ್ಕ ಅಂತ ಕೇಳಿದ್ದಾರೆ ಯಾರು. ಅದು ಯಾವುದೋ ಏನು ಒಂದು ಗಾದೆ ಇದೆ, ಏನು ಹೆಂಗಸ್ರು ವಯಸ್ಸೆಷ್ಟು ಅಂತ ಕೇಳಬಾರ್ದು, ಮತ್ತು ಗಂಡಸ್ರು ಸ್ಯಾಲ್ರಿ ಎಷ್ಟು ಅಂತ ಕೇಳಬಾರ್ದು ಅಂತ. ಸೊ ಹಾಗಾಗಿ ಈ ಕ್ವಶನ್ನ ನೋಡೋಣ, ನೀವೇ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಎಷ್ಟಿರ್ಬೋದು ಅಂತ. ಕ್ಲೂ ಅಂತ ಅಂದರೆ 20+ ಇಷ್ಟೇ. ನೋಡೋಣ ಯಾರ್ಯಾರು ಎಷ್ಟು ಏಜ್ ಅಂತ ಪ್ರೆಡಿಕ್ಟ್ ಮಾಡ್ತೀರಾ ಅಂತ. ಸೊ ನೆಕ್ಸ್ಟ್ ಬಂದು ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನೇನಿದೆ. ಈ ಕ್ವಶನ್ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ನನ್ನ ಫ್ಯೂಚರ್ ಪ್ಲ್ಯಾನ್ಸ್ ತುಂಬ ಇದೆ. ಅಂದರೆ ಹೇಳ್ಕೊಂಡ್ರೆ ಮೇ ಬಿ ಸ್ಟ್ರೇಂಜ್ ಅನ್ನಿಸ್ಬೋದೇನೋ, ಬಟ್ ನಂಗೆ ಏನಂತ ಅಂದರೆ ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ಅಂತ ಪರ್ಚೇಸ್ ಮಾಡಬೇಕು, ಮನೆ ಕಟ್ಟಿಸ್ಬೇಕು. ಆ್ಯಂಡ್ ಹೇಳಿದ್ರೆ ಎಲ್ಲ ಎಂಥ ಹುಚ್ಚು ಕನಸು ಅಂತ ಹೇಳ್ತಾರೆ. ಬಟ್ ಏನಪ್ಪ ಅಂತ ಅಂದರೆ, ಈಗ ಯಾವುದೋ ಒಂದು ಹೊಸ ಕಾರ್ ಆಗಲಿ ಬೈಕ್ ಆಗಲಿ ಒಂದು ಮಾಡೆಲಲ್ಲಿ ಶೋರೂಮಿಗೆ ಬಂದಿರುತ್ತೆ. ಸೊ ನನಗೇನಂತ ಆಸೆ ಅಂದರೆ, ಅದು ಬಂದಿದ್ದು ನೆಕ್ಸ್ಟ್ ಡೇ ನಾನು ಅದನ್ನು ಪರ್ಚೇಸ್ ಮಾಡೋ ಥರ ಇರಬೇಕು ಅನ್ನೋದು ನನಗೆ ತುಂಬ ಆಸೆ. ಗೊತ್ತಿಲ್ಲ, ಅಲ್ಲಿವರೆಗೂ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಏನೇನಾಗುತ್ತೆ ನೆಕ್ಸ್ಟ್ ಫರ್ದರಲ್ಲಿ. ನೆಕ್ಸ್ಟ್, ಇದು ಆ್ಯಕ್ಚುಲಿ ನಂಗೆ ಗೊತ್ತಿರೋರು ಹಾಕಿರೋದು. ಇನ್ನೂ ಎಷ್ಟು ಓದ್ತೀಯಾ ಅಂತ ಕೇಳಿದ್ದಾರೆ. ಈ ಕ್ವಶನ್ ಯಾಕೆ ಕೇಳಿರೋದು ಅಂತ ಅಂದರೆ, ನನ್ನ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಎಲ್ಲ ಇನ್ನೇನು ಸಾಕು ಬಿಡು, ನಮ್ಮ ಮನೇಲೂ ಹೇಳಿದ್ರು ಸಾಕು ಓದಿದ್ದು, ಎಷ್ಟು ಓದ್ತೀಯಾ ಅಂತ. ಬಟ್ ನನಗೆ ತುಂಬ ಆಸೆ ಇಟ್ಕೊಂಡು ಮಾಸ್ಟರ್ಸ್ ಮಾಡಬೇಕು ಅಂತ ಹೇಳಿ ಯೂನಿವರ್ಸಿಟಿಗೆ ಜಾಯ್ನ್ ಆದೆ. ಬಟ್ ಜಾಯ್ನ್ ಆಗಿ 1 ಸೆಮ್ ಮೇ ಬಿ ಅಲ್ವಾ, 1 ಸೆಮ್ ಕರೆಕ್ಟಾಗೇನೋ ಓದಿದೆ. ಬಟ್ ಅದಾದಮೇಲೆ ನಿಜವಾಗ್ಲೂ ಇಂಟ್ರೆಸ್ಟೇ ಹೋಗ್ಬಿಡ್ತು. ಎಷ್ಟು ಓದಿದ್ರೂ ಲೈಕ್ ಕಂಪ್ನಿ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದ್ರ ಬೇಸಲ್ಲೇ ತೊಗೊಳ್ಳೋದು. ಅವ್ನು ಸ್ಯಾಲ್ರಿ ಎಷ್ಟು ಕೊಡ್ತಾನೋ ಅದರ ಬೇಸ್ ಮೇಲೇ ಕೊಡ್ತಾನೆ. ನಾನು ಮಾಸ್ಟರ್ಸ್ ಓದಿದ್ದೀನಿ ಅಂತ ಜಾಸ್ತಿ ಕೊಡೋಲ್ಲ, ಇಲ್ಲ ಡಿಗ್ರಿ ಮುಗಿಸಿದ್ದೀನಿ ಅಂತ ಕಡಿಮೆನೂ ಕೊಡೋಲ್ಲ. ಸೊ ಹಾಗಾಗಿ ಎಜುಕೇಷನ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋ ಇಂಟ್ರೆಸ್ಟ್ ಇಲ್ಲ. ಬಟ್ ನಮ್ಮಮ್ಮಗೆ ಇನ್ನೂ ಆಸೆ ಇದೆ ಓದಿಸ್ಬೇಕು ಅಂತ. ನೋಡೋಣ. ಬಟ್ ಸದ್ಯಕ್ಕೆ 1-2 ಇಯರ್ಸ್ ಬ್ರೇಕ್ ತೊಗೊಳ್ಳೋಣ ಅಂತ ಇದ್ದೀನಿ. ನೋಡಬೇಕು ಏನೇನಾಗುತ್ತೆ. ನೆಕ್ಸ್ಟ್, ಇದು ಆ್ಯಕ್ಚುಲಿ ಎಷ್ಟು ಫನ್ನಿ ಕ್ವಶನ್ ಅಂದರೆ, ಮ್ಯಾರೇಜ್ ಆಗಿದೆಯಾ ಅಂತ ಕೇಳಿದ್ದಾರೆ. ಯಾವ ವಿಡಿಯೋದಲ್ಲಾದರೂ ನನ್ನ ಚೈನ್ ಹಾಕ್ಕೊಂಡಿರೋದು ನೀವು ನೋಡಿದ್ದೀರಾ?
ಅಟ್ಲೀಸ್ಟ್ ಯಾವುದ್ರಲ್ಲಾದರೂ ಆ ಥರ ಕಾಣಿಸಿದ್ರೆ ಕ್ವಶನ್ ಮೀನಿಂಗ್ ಇರ್ತಿತ್ತೇನೋ. ಬಟ್ ಯಾರು ಏನಕ್ಕೆ ಈ ಕ್ವಶನ್ ಹಾಕಿದ್ದಾರೆ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನಂಗೆ ಇನ್ನೂ ಮ್ಯಾರೇಜ್ ಆಗಿಲ್ಲ. ನೆಕ್ಸ್ಟ್ ಬಂದು ನೀವು ಶಾರ್ಟ್ ಮೂವೀಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ನಿಜ ಖಂಡಿತ ಮಾಡ್ತೀನಿ. ಅಂಥ ಚಾನ್ಸಸ್ ಬಂದರೆ, ಆಪರ್ಚುನಿಟಿ ಬಂತು ಅಂದರೆ ಖಂಡಿತ ಯೂಸ್ ಮಾಡ್ತೀನಿ. ಗೊತ್ತಿಲ್ಲ ಬರುತ್ತೋ ಇಲ್ಲ ಬರಲ್ವೋ, ಬಟ್ ಬಂದರೆ ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ, ಮಾಡ್ತೀನಿ. ಇನ್ನೂ ಒಂದು ಲಾಸ್ಟ್ ಕ್ವಶನ್ ಆ್ಯಕ್ಚುಲಿ, ಬಟ್ ರಿವೀಲ್ ಮಾಡಲ್ಲ. ಯಾಕಪ್ಪ ಅಂತ ಅಂದರೆ ಅದು ನನ್ನ ಬೆಸ್ಟ್ ಫ್ರೆಂಡ್ ಹಾಕಿರೋ ಕ್ವಶನ್ನು. ಯಾರು ನಂಬಿದ್ರು ಬೆಸ್ಟ್ ಫ್ರೆಂಡ್ಸ್ನ ನಂಬಾರ್ದು ಅಂತಾರೆ. ಬಟ್ ಆ ಕ್ವಶನ್ನು ಅವಳಿಗೆ ನಾನು ಪರ್ಸ್ನಲಾಗೆ ಮೆಸೇಜ್ ಮಾಡಿ ತಿಳಿಸ್ತೀನಿ. ಸೊ ಇಷ್ಟು ನೀವು ಕೇಳಿರೋವಂಥ ಕ್ವಶನ್ಸ್. ಮೇ ಬಿ ಶಾರ್ಟ್ ಮಾಡಬೇಕು ವಿಡಿಯೋ ಅಂತ ಹೇಳಿ ಕೆಲವು ಕ್ವಶನ್ಸ್ ಅಷ್ಟೇ ಪಿಕ್ ಮಾಡ್ಕೊಂಡಿದ್ದೀನಿ ನಾನು. ಬಟ್ ಬೆಟರ್, ನಾನು ಅಂದ್ಕೊಂಡಿರಲಿಲ್ಲ ನನ್ನ ಬಗ್ಗೆ ಇಷ್ಟೊಂದು ಕ್ಯೂರಿಯಸ್ ಇರುತ್ತೆ ಎಲ್ರಿಗೂ ಅಂತ. ಬಟ್ ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಕ್ಕಿದೆ ಅಂತ ನಾನು ತಿಳ್ಕೊತೀನಿ. ಸೊ ಇನ್ನೂ ಏನಾದರೂ ಕ್ವಶನ್ಸ್ ನಿಮಗಿತ್ತು ಅಂದರೆ ನೆಕ್ಸ್ಟ್ ಮೇ ಬಿ ಒಂದು 2 months or 3 months ಆದಮೇಲೆ ಮತ್ತೆ Q&A ಕೊಡ್ತೀನಿ ನಾನು, ಆಗ ಕೇಳಿ. ಸೊ ನಾನು ನಿಮ್ಮ ಎಲ್ಲ ಕ್ವಶನ್ಸ್ಗೂ ಮತ್ತೆ ಇನ್ನೊಂದು ಸರಿ ರಿಪ್ಲೈ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ Q&A. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಆಲ್. ಬಾಯ್.